ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಫಸ್ಟು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತು ಹೋಳಿ ಹಬ್ಬ. ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇದು ಬಂದು ನಮ್ಮ ಮನೆ ದೇವ್ರ ಹಬ್ಬ. ಆದರೆ ನಾನು ಈ ಸತಿ ಹಬ್ಬ ಮಾಡ್ತಾಯಿಲ್ಲ, ಅದಕ್ಕೆ ಇಷ್ಟು ಸಿಂಪಲ್ಲಾಗಿದ್ದೀನಿ. ಬೆಳಗಿಂದ ಉಪವಾಸ ಇದ್ದೀನಿ. ಯಾವಾಗಲೂ ಅಷ್ಟೇ, ವರ್ಷವೂ ಅಷ್ಟೇ ಹಬ್ಬದ ದಿನ ಹೋಳಿ ಹಬ್ಬಕ್ಕೆ ನಾವು ಉಪವಾಸ ಇರ್ತೀವಿ. ಬೆಳಗ್ಗಿಂದ ಸಂಜೆವರೆಗೂ ಉಪವಾಸ ಇದ್ದು ಆಮೇಲೆ ದೇವರಿಗೆ ಪೂಜೆ ಮಾಡಿ ಎಲ್ಲರಿಗೂ ಅಡುಗೆ ಎಲ್ಲ ಮನೆಯಲ್ಲೇ ಮಾಡಿ ಒಂದಷ್ಟು ಜನನ ಕರೆದು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅಡುಗೆ ಊಟ ಬಡಿಸಿ ಅವರೆಲ್ಲ ತಿಂದು ಹೋದ್ಮೇಲೆ ನಾವು ದೇವ್ರಿಗೆ ಎಡೆ ಅಂತ ಇಟ್ಟಿರ್ತೀವಲ್ಲ, ಅದು ನಾವು ಉಪವಾಸ ಯಾರು ಇರ್ತೀವಲ್ವ ಅವರು ತಿಂದ್ಬಿಟ್ಟು, ಮತ್ತು ಮನೆಯವರೆಲ್ಲ ಉಪವಾಸ ಇರ್ತಾರೆ, ಎಲ್ಲರೂ ಒಂದೊಂದು ತುತ್ತು ತಿಂದ್ಬಿಟ್ಟು ಅದನ್ನು ಉಪವಾಸ ಅಲ್ಲಿಗೆ ಬಿಟ್ಟು ಊಟ ಮಾಡ್ತೀವಿ. ಇವತ್ತು ಒಂದು ದಿನ ಉಪವಾಸ ಇರ್ತೀವಿ. ದೇವ್ರ ಪೂಜೆ ಎಲ್ಲ ಮುಗಿಸಿ ಹಬ್ಬ ಮುಗಿಯೋವರೆಗೂ ಉಪವಾಸ ಇರ್ತೀವಿ. ಇವತ್ತು ನಾನು ಉಪವಾಸ ಇದ್ದೀನಿ, ಅದರ ಹಬ್ಬ ಮಾತ್ರ ಮಾಡ್ತಾಯಿಲ್ಲ. ನಾರ್ಮಲ್ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ರೀಸನ್ ಇಷ್ಟೇ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಈ ವರ್ಷ ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಮಾಡೋಕ್ಕೆ. ಸ್ವಲ್ಪ ಏನೋ ಸಮಥಿಂಗ್ ಇದೆ, ಅದರಿಂದ ಮಾಡಿಲ್ಲ ಅಷ್ಟೇ. ನೆಕ್ಸ್ಟ್ ಇಯರು ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ಇಯರು ನಾನು ನೀಟಾಗಿ ವ್ಲಾಗ್ ಮಾಡ್ತೀನಿ. ಇವತ್ತು ನಾನು ಏನೇನು ಪೂಜೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಬನ್ನಿ. ನನ್ನ ಮಗಳು ನೋಡಿ, ಸಿಂಪಲ್ಲು, ಅವಳಿಗೂ ಬಟ್ಟೆನೂ ತೊಗೊಂಡು ಬಂದಿಲ್ಲ. ಇದು ಆಲ್ರೆಡಿ ಎಷ್ಟು 5 ವರ್ಷ ಮಗು ಇದ್ದಾಗ ತೊಗೊಂಡು ಬಂದಿದ್ದು ಡ್ರೆಸ್ಸು. ತುಂಬ ಲೂಸಾಗಿತ್ತು, ಇವಾಗೂ ಲೂಸಾಗಿದೆ. ಸ್ಟಿಚ್ ಮಾಡಿಸಿದ್ದೀನಿ. ನೋಡಿ, ಇವಳು ಎಷ್ಟು ಸಣ್ಣ ಇದ್ದಾಳೆ, ದಪ್ಪನೇ ಆಗ್ತಾಯಿಲ್ಲ, ಉದ್ದ ಮಾತ್ರ ಬೆಳೀತಾ ಇದ್ದಾಳೆ. ಅದು 5 ವರ್ಷದಲ್ಲಿ ತಂದಿದ್ದು ಡ್ರೆಸ್ ಇವಾಗಲೂ ಆಗ್ತದೆ. ಅಂದರೆ ಹಾಕ್ಕೊಂಡಿರಲಿಲ್ಲ, ಲೂಸ್ ಅಂತ ಎತ್ತಿಟ್ಟಿದ್ಲು. ಇವಾಗ ನಾನೇ ನೋಡಿಬಿಟ್ಟು ತುಂಬ ದಿನ ಆಗಿತ್ತಲ್ಲ, ಇನ್ನೂ 2-3 ಡ್ರೆಸ್ ಹಿಂಗೆ ಇದೆ ಗೈಸ್, ಹೊಸ ಡ್ರೆಸ್ಸುಗಳು ತೊಗೊಂಡು ಬಂದಿರೋದು. ಅದಕ್ಕೆ ಅವನ್ನೇ ಹಾಕ್ಕೊಂಡ್ಲಿ, ಇವಾಗ ಬಟ್ಟೆ ಏನು ತರೋದು ಬೇಡ, ಯುಗಾದಿ ಹಬ್ಬಕ್ಕೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಟ್ಟೆ ಅವಳಿಗೇನು ತೊಗೊಂಡು ಬಂದಿಲ್ಲ. ಇದೆ ಹೊಸದೇ, ನಂದು ಹೊಸದೇ ಡ್ರೆಸ್ಸು. ನಂದು ಸೀರೆನೂ ಇದೆ. ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡೋಣ. ಆದರೆ ಟೆಂಪಲ್ಗೆ ಹೋದರೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂದು ಕಡೆ ಹೋಗೋಣ ಅಂತ, ಒಂದು ಕಡೆ ಈ ಬಿಸಿಲಿಗೆ ಇಷ್ಟೊತ್ತಲ್ಲಿ ಯಾರು ಹೋಗ್ತಾರೆ, ಸಂಜೆ ಟೈಮ್ಗೆ ಹೋಗೋಣ ಅಂತ ಒಂದು ಮನಸ್ಸು. ನೋಡೋಣ, ಮನ್ಸು ಮಾಡಿಬಿಟ್ಟು ಹೋಗ್ತೀನಿ. ಬನ್ನಿ, ಪೂಜೆ ಮಾಡಿದೆ ಅಂತ ಹೇಳಿದ್ನಲ್ವ, ನೋಡಿ ಗೈಸ್, ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇಷ್ಟೇ ನಾನು ಮಾಡಿರೋ ಪೂಜೆ, ನಾರ್ಮಲಾಗಿ ಮಾಡ್ಕೊಂಡಿದ್ದೀನಿ. ಹಬ್ಬಕ್ಕಂದರೆ ಈ ಥರ ಹೂವು ಎಲ್ಲ ಜಾಸ್ತಿ ಹಾಕಿರ್ತೀನಿ. ನಾರ್ಮಲ್ ಟೈಮಲ್ಲಿ ಇಷ್ಟೊಂದು ಹೂವು ಎಲ್ಲ ಹಾಕಲ್ಲ, ಸಿಂಪಲಾಗಿ ಮಾಡ್ತೀನಿ. ಹಬ್ಬದ ಟೈಮಲ್ಲಿ ಹಿಂಗೆ ಹಾಕಿರ್ತೀನಿ ಹೂವೆಲ್ಲ. ಇಷ್ಟೇ ಗೈಸ್ ನಮ್ಮದು ಪೂಜೆ ಇವತ್ತು. ಹಬ್ಬ ಏನಂದರೆ ಹೋಳಿ ಹಬ್ಬ ಅಂದ್ರೇ ಒಂಥರ ಖುಷಿ, ಚೆನ್ನಾಗಿರುತ್ತೆ ನಮಗೆ. ಆವಾಗಿಂದನೂ ಅಷ್ಟೇ, ಅಮ್ಮ ಮನೆಯಲ್ಲೂ ಇದೇ ಹಬ್ಬ, ಇಲ್ಲಿನೂ ಇದೇ ಹಬ್ಬ. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಈ ಹಬ್ಬ ಮಾತ್ರ. ಯಾವ ಹಬ್ಬ ಗ್ರ್ಯಾಂಡಾಗಿ ಮಾಡಿಲ್ಲ ಅಂದರೂ ಈ ಹಬ್ಬ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಆದರೆ ಈ ಸತಿನೇ ಫಸ್ಟ್ ಟೈಮು ಇಷ್ಟು ಸಿಂಪಲ್ಲಾಗಿ ಮುಗಿಸ್ಕೊತಾ ಇರೋದು. ಏನು ಮಾಡೋಕ್ಕಾಗಲ್ಲ, ನೋಡೋಣ. ನೆಕ್ಸ್ಟ್ ಇಯರು ಗ್ರ್ಯಾಂಡಾಗಿ ಮಾಡೋಣ. ಇದ್ರದ್ದು ಅದು 2 ಸೇರಿ ಗ್ರ್ಯಾಂಡಾಗಿ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಮತ್ತು ಇನ್ನೊಂದ್ಸತಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಮತ್ತು ನಮ್ಮ ಜೊತೆ ಚೆನ್ನಾಗಿದ್ಕೊಂಡು ಹಿಂದೆಗಡೆ ಊಸುರುವಳ್ಳಿ ಥರ ಬಣ್ಣ ಚೇಂಜ್ ಮಾಡ್ತಾರಲ್ಲ, ಅವ್ರಿಗೂ ಅಷ್ಟೇ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತು ತುಂಬ ದಿನ ಆಗಿತ್ತು ಗೈಸ್ ನಾನು ವ್ಲಾಗ್ ಮಾಡಿ. ನನಗೂ ಯಾಕೋ ಹೆಲ್ತ್ ಏನೋ ಒಂಥರ ಆಗ್ತಿದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದು ನಾರ್ಮಲಾಗಿ ಇನ್ನೇನೋ ಸೀರಿಯಸ್ ಆಗೋ ಥರನೂ ಇಲ್ಲ, ನಾರ್ಮಲಾಗೂ ಇಲ್ಲ. ಒಂಥರ ಏನೋ ಮೂಡಿ ಜಾಸ್ತಿ ಆಗಿಬಿಟ್ಟಿದೆ, ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ಅದಕ್ಕೆ ರೆಸ್ಟ್ ತೊಗೊಳ್ಳೋಣ, ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಯೂಟ್ಯೂಬ್ದೆಲ್ಲನೂ. ನಿಧಾನಕ್ಕೆ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮಾಡ್ತಾಯಿರ್ತೀನಿ, ನೋಡೋಣ. ಟೈಮ್ ಸಿಕ್ಕಾಗೆಲ್ಲನೂ ವ್ಲಾಗ್ ಮಾಡ್ತಾಯಿರ್ತೀನಿ, ಆದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ, ಏನಂತ ಗೊತ್ತಿಲ್ಲ. ಓಕೆ, ನೋಡೋಣ ಗೈಸ್. ಇವಾಗ ಎಷ್ಟು ಟೈಮು, ಇವಳು ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡೆ, ಇವಳದು ಸ್ಕೂಲು ಲೇಟ್ ಆಯಿತು. ಇವಳಿಗೆ ಸ್ಕೂಲ್ ಬಿಟ್ಟಿದ್ದು 12 ಗಂಟೆಗೆ. 12 ಗಂಟೆ, ಮನೆಗೆ ಬರೋಕ್ಕೆ 12:30 ಆಯಿತು. ಇವಳು ಬಂದು ಸ್ನಾನ ಮಾಡಿ ಲೇಟ್ ಆಗೋಯ್ತು ಇವತ್ತು. ಇವಳು ಪಾಪ ಉಪವಾಸ ಇದ್ದಾಳೆ ಗೈಸ್ ನನ್ನ ಜೊತೆ, ಅದಕ್ಕೆ ಜ್ಯೂಸ್ ಕೊಟ್ಟಿದ್ದೀನಿ ಕುಡಿಯೋಕ್ಕೆ, ಸ್ಟ್ರಾಂಗಾಗಿರಲಿ ಒಂದು ಸ್ವಲ್ಪ ಹೊತ್ತು ಅಂತ. ಊಟ ಮಾಡು ಅಂದರೂ ಮಾಡಲ್ಲ ಅಂತೆ. ಮಾಡು ಊಟ ನೀನು. ಯಾಕೆ ಊಟ ಮಾಡಲ್ಲ?
ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ. ಅವಳು ನೋಡಿ ಉಪವಾಸ ಇದ್ದಾಳೆ. ನೋಡೋಣ ಅವಳಿಗೆ ಫಸ್ಟ್ ಆಫ್ ಆಲ್ ಅವಳಿಗೆ ಊಟ ಮಾಡ್ಬೇಕಂದ್ರೇ ಆಗಲ್ಲ. ಇವತ್ತು ಖುಷಿಯಾಗಿದ್ದಾಳೆ. ಈ ತಿನ್ನು ಅಂತ ಬಲವಂತ ಮಾಡೋರಿಲ್ಲ. ಈ ಥರ ನೋಡಿ ಸ್ನ್ಯಾಕ್ಸ್ ಏನಾದರೂ ಕೊಟ್ಬಿಟ್ರೆ ತಿನ್ಕೊಂಡು ಆರಾಮಾಗಿ ಊಟ ಮಾಡ್ದಿರೇ ಜೀವನ ಮಾಡಿಬಿಡ್ತಾಳೆ ಅವಳು. ಆ ಥರ. ಓಕೆ, ಟೈಮು 2:30 ಆಗಿದೆ ಗೈಸ್. ಸೀರೆ ಮೊನ್ನೆ ಮದುವೆ ದಿನಕ್ಕೆ ಅಂತ ತೊಗೊಂಡೆ, ಆವತ್ತೂ ಉಟ್ಕೊಂಡಿಲ್ಲ. ಇವತ್ತು ಹಬ್ಬಕ್ಕಾದರೂ ಉಟ್ಕೊಳ್ಳೋಣ ಅಂದ್ಕೊಂಡೆ, ಇವತ್ತು ಉಟ್ಕೊಂಡಿಲ್ಲ. ನನ್ನ ಹಸ್ಬೆಂಡು ನನಗೆ ಮಲ್ಲಿಗೆ ಹೂವು ಎಲ್ಲ ತಂದುಕೊಟ್ಟಿದ್ದಾರೆ ನಾನು ಹಬ್ಬಕ್ಕೆ ರೆಡಿ ಆಗಲಿ ಅಂತೇಳ್ಬಿಟ್ಟು. ನೋಡಿ ಅವ್ರಿಗೂ ಅಷ್ಟೇ ವರ್ಕ್ ಇತ್ತು, ಅವರು ವರ್ಕಿಗೆ ಹೋಗಿದ್ದಾರೆ, ಅವರು ಮನೇಲಿಲ್ಲ. ಒಬ್ಬಳೇ ಅಲ್ವಾ, ಅದಕ್ಕೆ ಬೋರು, ಎಲ್ಲೂ ಹೋಗೋಕ್ಕೂ ಬೋರ್ ಆಗ್ತಿದೆ. ನೋಡೋಣ, ಸೀರೆ ಎಲ್ಲ ಇದೆ, ಹೂವು ಇದೆ, ಎಲ್ಲ ರೆಡಿ ಆಗಿಬಿಡೋಣ. ಒಂದು ಸತಿ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗಿ ಬಂದುಬಿಡ್ತೀನಿ ಗೈಸ್. 3 ಗಂಟೆ ಆಯಿತು, ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗ್ಬೋದು, ಹೋಗಿ ಬಂದುಬಿಡ್ತೀವಿ. ಬನ್ನಿ, ಯಾವ ಟೆಂಪಲ್ಗೆ ಹೋಗ್ತೀನಿ, ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನಿನ್ನ ತಮ್ಮ ಬರಲ್ಲ, ನಾವು ಅಲ್ಲಿಗೆ. ಗೈಸ್ ನೋಡಿ, ಸ್ಯಾರಿ ಡ್ರೇಪ್ ಮಾಡ್ಕೊಂಡಿದ್ದೀನಿ, ಹಿಂಗೆ ಕಾಣಿಸ್ತಾ ಇದ್ದೀನಿ, ಫುಲ್ ರೆಡಿ ಆಗಿದ್ದೀನಿ. ನನಗಂತೂ ನನ್ನ ಲುಕ್ ನಂಗೆ ತುಂಬ ಇಷ್ಟ ಆಯಿತು. ರೆಡಿ ಆಗಿಬಿಟ್ರೆ ಏನು ಸಖತ್ತಾಗಿ ಕಾಣಿಸ್ತೀನಲ್ವಾ ಗೈಸ್. ಆವಾಗಲೇ ಹೆಂಗಿತ್ತು ಮುಖ, ಇವಾಗ ನೋಡಿ ಮೇಕಪ್ ಮಾಡ್ಕೊಂಡ್ರೇ ಅದ್ರ ಲುಕ್ಕೇ ಚೇಂಜ್ ಆಗೋಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಇದು ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇವಾಗ ಇದು ಟ್ರೆಂಡಲ್ಲಿದೆ ಈ ಬ್ಲೌಸು. ನನಗೆ ಫಸ್ಟಲ್ಲಿ ಇಷ್ಟ ಆಗಲಿಲ್ಲ, ತುಂಬ ದಿನದಿಂದ ಇಷ್ಟ ಆಗಲಿಲ್ಲ. ಆಮೇಲೆ ಎಲ್ಲರೂ ಹೊಲ್ಸ್ಕೊಂಡು ಎಲ್ಲ ಥರ ಬ್ಲೌಸು ಇದೆ ನನ್ನ ಹತ್ರ ಡಿಸೈನ್ಸು. ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಹೊಲ್ಸ್ಕೊಂಡೆ. ಇದು ನನ್ನ ಫ್ರೆಂಡ್ ಬೋಟಿಕ್ ಒಂದು ಲಾಸ್ಟ್ ವ್ಲಾಗಲ್ಲಿ ನಾನು ಹಾಕಿದ್ದೆ, ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ. ಸೀರೆ ನೋಡಿ ಓಕೆ. ನೋಡಿ ಹೆಂಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೀರೆ ಅಷ್ಟೇ, ಬ್ಲೌಸು. ಇನ್ನು ತಲೆ ಒಂದು ಬಾಚ್ಕೋಬೇಕಷ್ಟೇ, ತಲೆ ಬಾಚ್ಕೊಬಿಟ್ರೆ ಮುಗೀತು ಮೇಕಪ್ಪು. ಹೆಂಗೆ ಕಾಣಿಸ್ತಿದ್ದೀನಿ ಹೇಳಿ ಒಂದ್ಸತಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಿ, ನನಗೇನೆ ಖುಷಿ ಆಗ್ತೈತಿ. ಮಗ ನೀನು? ಇವಳಿಗೂ ರೆಡಿ ಮಾಡಿದ್ದೀನಿ, ನೋಡಿ. ಇವಳು ನೆಕ್ಲೆಸ್ ಹಾಕ್ಕೊಂಡಿದ್ದಾಳೆ, ಡೈಮಂಡ್ ನೆಕ್ಲೆಸ್. ನಾನು ಅಷ್ಟೇ ಡೈಮಂಡ್ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ ಗೈಸ್. ಎಷ್ಟು ಸಕ್ಕತ್ತಾಗಿದೆ. ಇದು ಸಾಯಿ ಜ್ಯುವೆಲ್ಸ್ ಅಂತ. ನಾನು ಯಾವಾಗೂ ಜ್ಯುವೆಲ್ರಿ ತೊಗೊಳ್ತೀನಿ ಅಂತ ಹೇಳಿದ್ನಲ್ವ, ಅಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ. ನೋಡಿ, ನಿಮಗೂ ಈ ಥರ ಏನಾದರೂ ತೊಗೋಬೇಕು ಅನಿಸಿದ್ರೆ ಹೇಳಿ, ಕಾಮೆಂಟ್ ಮಾಡಿ, ನಾನು ಅವ್ರದ್ದು ಡೀಟೇಲ್ಸ್ ಇನ್ನೊಂದು ಸತಿ ಹೇಳ್ತೀನಿ. ಓಕೆ, ಟೋಟಲಾಗಿ ಲುಕ್ಕು ಹಿಂಗೆ ಬಂದಿದೆ, ಸಕ್ಕದಾಗಿ ಕಾಣಿಸ್ತಾಯಿದ್ದೀನಿ ಗೈಸ್. ಮಿರರಲ್ಲಿ ನೋಡ್ಕೊತಾ ಇದ್ದೀನಿ, ಮಿರರಲ್ಲಿ ನೋಡಿ ಸ್ಯಾರಿ ಡ್ರಾಪು ಎಷ್ಟು ನೀಟಾಗಿ. ಸೀರೆನೂ ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಏನಿಲ್ಲ ಗೈಸ್. ಇದು ಸಿಂಪಲ್ಲಾಗಿ ಕಮ್ಮಿ ಬಜೆಟಲ್ಲೇ ತೊಗೊಂಡಿರೋದು ಸ್ಯಾರಿ ಬ್ಲೌಸು ಎರಡೂ ಸ್ಟಿಚಿಂಗ್ದು ಸ್ಯಾರಿದು ಎಲ್ಲ ಟೋಟಲ್ ಸೇರಿ 1,500 ಆಗಿರ್ಬೋದೇನೋ ಅಷ್ಟೇ. ನೋಡಿ 1,500ಗೆ ಎಷ್ಟು ಚೆನ್ನಾಗಿದೆ. ಇದು ನನಗೆ ನೆಕ್ಲೆಸ್ಸು ಇದು ಮಾತ್ರ ಸಖತ್ ಇಷ್ಟ ಆಯಿತು. ಈ ನೆಕ್ ಪೀಸು ಸಖತ್ ಇಷ್ಟ ಆಯಿತು. ನನ್ನ ಇಯರಿಂಗ್ಸ್ ಏನು ಈ ಥರ, ನನಗೆ ಇಯರಿಂಗ್ಸ್ ಈ ಥರ ಆಡೋದು ನಂಗೆ ಇಷ್ಟ ಆಗಲ್ಲ, ಏನಿದ್ರು ಸ್ಟ್ರೈಟ್ ಥರ ಇಷ್ಟ. ಆದರೆ ಇದು ಚೆನ್ನಾಗಿದೆ, ಇದಕ್ಕೆ ಮ್ಯಾಚಿಂಗ್ ಅಲ್ವಾ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಏನು ಡೀಟೇಲಿಂಗಾಗಿ ಎಷ್ಟು ಸಕ್ಕತ್ತಾಗಿದೆ. ಸೇಮ್ ಗೈಸ್ ಹೆಂಗಿದೆ ಅಂದರೆ, ರಿಯಲಾಗಿ ಫೋಟೋಗೆ ಅಷ್ಟು ಶೈನಿಂಗ್ ಇಲ್ಲ, ರಿಯಲಾಗಿ ಒಳ್ಳೆ ಡೈಮಂಡ್ ಥರ ಅದು ಏನಾಗ ಶೈನಿಂಗ್ ಬರ್ತಿದೆ. ಸಕ್ಕತ್ತಾಗಿದೆ, ಸಕ್ಕತ್ ಇಷ್ಟ ಆಯ್ತಿದೆ. ನಾನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೈಸ್, ಪರವಾಗಿಲ್ಲ. ಓಕೆ, ಇನ್ನು ತಲೆ ಬಚ್ಕೊಂಡು ಟೆಂಪಲ್ಗೆ ಹೋಗ್ತೀನಿ ಗೈಸ್. ಇದು ಬಂದು ದುರ್ಗಾದೇವಿ ಮತ್ತು ಮುನೇಶ್ವರ ಸ್ವಾಮಿ ಟೆಂಪಲ್ಲು. ಇದು ಬಂದು ನಮ್ಮೂರಲ್ಲೇ ಮಾದಪ್ಪನಹಳ್ಳಿ ಅಂತ, ಮಾದಪ್ಪನಹಳ್ಳಿಯಲ್ಲಿ ಇರೋದು. ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅನಿಸುತ್ತೆ, ಒಂದ್ಸತಿ ಟ್ರೈ ಮಾಡಿ. ಮಾದಪ್ಪನಹಳ್ಳಿ ದುರ್ಗಾದೇವಿ ಟೆಂಪಲ್ ಅಂತ. ಇಲ್ಲಿ ತುಂಬ ಸತ್ಯ ನಡೆಯುತ್ತೆ ಗೈಸ್. ಇಲ್ಲಿ ಅಂದರೆ ದೇವ್ರಿಗೆ ಮೈ ಮೇಲೆ ಬಂದು ವಾಕ್ಯ ಕೊಡ್ತಾರೆ ನಮಗೆ. ನಾವು ಏನೇ ಕಷ್ಟ ಅಂತ ಹೋದರೆ ಇಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ.
ತುಂಬ ಸತ್ಯ ನಡೆಯುತ್ತೆ. ಮತ್ತು ಇಲ್ಲಿ ಯಾವಾಗಲೂ ಅಷ್ಟೇ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಪೂಜೆಗಳು ನಡೆಯುತ್ತೆ. ಅದೇ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬಂದರೆ ನೀವು ಏನೇ ಕಷ್ಟಗಳಿದ್ರೂ ಅದಕ್ಕೆ ವಾಕ್ಯ ತೊಗೊಂಡು ಹೋಗ್ಬೋದು ದೇವ್ರ ಹತ್ರ ಬಂದು. ಮತ್ತು ಮಂಗಳವಾರ ಶುಕ್ರವಾರ ಮಾತ್ರ ಪೂಜೆ ಯಾವಾಗಲೂ ನಡೆಯುತ್ತಾನೆ ಇರುತ್ತೆ ಡೈಲಿನೂ. ನೋಡಿ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು. ಇಲ್ಲಿ ಡಿಫ್ರೆಂಟ್ ಅಲಂಕಾರ ಮಾಡ್ತಾ ಇರ್ತಾರೆ. ಈ ನವರಾತ್ರಿ ಟೈಮಲ್ಲಂತೂ ಇದ್ದಿದ್ದು ಚೆನ್ನಾಗಿರುತ್ತೆ. ಊರೆಲ್ಲ ದೇವಸ್ಥಾನದ ಹತ್ರನೇ ಇರ್ತಾರೆ. ಆ ಥರ ನಡೆಯುತ್ತೆ ಇಲ್ಲಿ ಪೂಜೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ನೋಡಿ ಫ್ರೂಟ್ಸಲ್ಲೇ ಮಾಡಿದರು, ಅದಕ್ಕೆ ಇದೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಬಂದವ್ರಿಗೆಲ್ಲನೂ ಪ್ರಸಾದ ಇರುತ್ತೆ. ಇದು ಬಂದು ವಾರ್ಷಿಕೋತ್ಸವಕ್ಕೆ ಈ ಥರ ಪೂಜೆ ಮಾಡಿದ್ದು. ದುರ್ಗಾದೇವಿದು ವಿಗ್ರಹ ಇದೆ ಅಲ್ವಾ, ಅದು ಆಗಿ 1 ವರ್ಷ ಆಗಿತ್ತು. ಅದಕ್ಕೆ ವಾರ್ಷಿಕೋತ್ಸವ ಅಂತ ಮಾಡಿದ್ದು. ಅಲ್ಲೇ ನಾವು ಉಪವಾಸ ಇದ್ವಲ್ಲ, ಅಲ್ಲೇ ಹೋಗಿ ಸ್ವಲ್ಪ ಪ್ರಸಾದ ಕೊಟ್ಟರು, ತಿನ್ಕೊಂಡು ಬಂದ್ವಿ. 3 ಗಂಟೆ ಬೇರೆ ಫುಲ್ಲು ಲಾಸ್ಟ್ ಆಗಿಬಿಟ್ಟು ಎಲ್ಲ ಖಾಲಿಯಾಗಿತ್ತು. ಆದ್ರೂ ಮಾಡಿ ಬಡಿಸ್ತಾ ಇದ್ರು ಊಟ ಎಲ್ಲನೂ. ಊಟ ಮಾಡಿಕೊಂಡು ಮನೆಗೆ ಬಂದೆ ಗೈಸ್. ನಾನು ಮನೆಗೆ ಬಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಪಲಾವು, ಮೊಸರು ಬಜ್ಜಿ ಮತ್ತು ಪಾಯಸ ಅವೆಲ್ಲ ಮಾಡಿದೆ. ಅಡುಗೆ ಮಾಡಿಕೊಂಡು ನಮಗಷ್ಟಕ್ಕೆ ಮನೆಗಷ್ಟೇ ಮಾಡಿದ್ದು. ಮತ್ತು ಇದು ಮಾವಿನಕಾಯಿ ಬಂದು ನಮ್ಮ ಆಂಟಿ ಮನೆ ಹತ್ರ ಮಾವಿನಕಾಯಿ ಮರ ಇದೆ, ಅಲ್ಲಿ ಮಾವಿನಕಾಯಿ ತೊಗೊಂಡು ಬಜ್ಜಿ ಮಾಡಿಕೊಂಡು ತಿಂದ್ವಿ, ಚೆನ್ನಾಗಿತ್ತು. ಮತ್ತು ಇದು ನೋಡಿ ನಮ್ಮೂರಲ್ಲಿ ಯಾವ ಥರ ಮಾಡಿದರು ಅಂತೇಳ್ಬಿಟ್ಟು ಒಂದು ವಿಡಿಯೋ ಇದೆ, ಅದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪೂಜೆ ಎಲ್ಲ ಯಾವ ಥರ ಮಾಡಿದರು ಅಂತ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.